ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಗೆಳೆಯರೆ. ಸ್ನೇಹಿತರೆ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ತುಮಕೂರಿನಲ್ಲಿ ಈ ಒಂದು ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ. ಸೊ ಇದರ ಸಂಪೂರ್ಣವಾದ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಇಲ್ಲಿ ವಿಷಯ ಬಂದು ಶೀಘ್ರಲಿಪಿಗಾರರ ಗ್ರೇಡ್ 3 ಮತ್ತು ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು ಹಾಗೂ ಸೇವಕ ಹುದ್ದೆಗಳಿಗೆ ಇಲ್ಲಿ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಿಕೊಳ್ಳಲು ಸೊ ಈ ಒಂದು ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಸೊ ಇಲ್ಲಿ ಅಧಿಸೂಚನೆ ಸಂಖ್ಯೆ ಕೂಡ ನೀವು ನೋಡ್ಬೋದಾಗಿದೆ. ಸೊ ಅಧಿಸೂಚನೆ ಸಂಖ್ಯೆ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇದಾದಮೇಲೆ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. 10/4/2024 ಸ್ಟಾರ್ಟ್ ಆಗುತ್ತೆ ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನು ಸಲ್ಲಿಸೋಕ್ಕೆ. ಸೊ ಇಲ್ಲಿ ಖಾಲಿ ಇರುವ ಶೀಘ್ರಲಿಪಿಗಾರರು, ಗ್ರೇಡ್ 3 ಬೆರಳಚ್ಚುಗಾರರು, ಬೆರಳಚ್ಚು ನಕಲುಗಾರರು ಹಾಗೂ ಸೇವಕ ಹುದ್ದೆಗಳಿಗೆ ಅರ್ಹ ಅಭ್ಯರ್ಥಿಗಳಿಂದ ಸೊ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅರ್ಜಿಗಳನ್ನು ತುಮಕೂರು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ನೀವು ಹಾಕಬೇಕಾಗಿರುತ್ತೆ ಅರ್ಜಿಗಳನ್ನು. ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಯನ್ನು ಹಾಕಿ ಆನ್ಲೈನ್ ಮುಖಾಂತರ ದಿನಾಂಕ 12/3/2024 10/4/2024 ಮಧ್ಯರಾತ್ರಿ 11:59 ನೀವು ಮಾತ್ರ ಅರ್ಜಿ ಸಲ್ಲಿಸೋಕ್ಕೆ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ. ಆನ್ಲೈನ್ ಮೂಲಕ ಹೊರತುಪಡಿಸಿ ನೀವು ಖುದ್ದಾಗಿ ಅಥವಾ ಅಂಚೆ ಮೂಲಕ ಅಥವಾ ಇನ್ಯಾವುದೇ ರೀತಿಯಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಸೊ ಆ ಒಂದು ಅರ್ಜಿಯನ್ನು ಪರಿಗಣಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಶೀಘ್ರಲಿಪಿಗಾರರ ಗ್ರೇಡ್ 3 ಹುದ್ದೆಗಳ ಸಂಖ್ಯೆ 10 ಇದೆ. ಹೊಸ ಹುದ್ದೆಗಳು 6, ಬ್ಯಾಕ್ಲಾಗ್ ಹುದ್ದೆಗಳು 4. ನಿಮಗೆ ವೇತನ ಶ್ರೇಣಿ 27,000 ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಹಿಂಬಾಕಿ ಹುದ್ದೆಗಳು ವರ್ಗೀಕರಣ ಕೂಡ ಇರುತ್ತೆ. ಸೊ ವರ್ಗೀಕರಣವನ್ನು ನೋಡಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಒಟ್ಟು 10 ಹುದ್ದೆಗಳನ್ನ ಗ್ರೇಡ್ 3ಯಲ್ಲಿ ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿದ್ಯಾರ್ಹತೆ ನೋಡಿದ್ರೆ ದ್ವಿತೀಯ PUC ನೀವು ಮುಗಿಸಿರಬೇಕಾಗುತ್ತೆ. 3 ವರ್ಷಗಳ ಡಿಪ್ಲೊಮಾ ಇನ್ ಕಮರ್ಷಿಯಲ್ ಪ್ರಾಕ್ಟೀಸಲ್ಲೂ ನೀವು ಈ ಒಂದು ಎಜುಕೇಷನ್ ಹೊಂದಿದ್ರು ನೀವು ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ ಸ್ನೇಹಿತರೆ. ಇಲ್ಲಿ ಕೌಶಲ್ಯ ಪರೀಕ್ಷೆ ಸಂದರ್ಶನ ಕೆಳಕಂಡೆ ಅಂತೆ ನಡೆಸಲಾಗುವುದು ಅಂತ ಕೊಟ್ಟಿದ್ದಾರೆ. ಸೊ ನೀವು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಈ ಒಂದು ನೋಟಿಫಿಕೇಷನ್ನ ಓದಿ ಆಮೇಲೆ ಅಪ್ಲಿಕೇಶನ್ ಹಾಕಿ. ಬೆರಳಚ್ಚುಗಾರ ಹುದ್ದೆಗಳ ಸಂಖ್ಯೆ 5 ಇದೆ. ವೇತನ ಶ್ರೇಣಿ 21,000ದಿಂದ 42,000 ಗಂಟೆ ನಿಮಗೆ ಹುದ್ದೆ ಇದೆ. ಸೊ ನೋಡಿ ಅಪ್ಲಿಕೇಶನ್ನ ಹಾಕಿ. ಅದೇ ರೀತಿ ಹುದ್ದೆಗಳ ವರ್ಗೀಕರಣ ಇದೆ. ಇದು ಕೂಡ ದ್ವಿತೀಯ PUC ನೀವು ಮುಗಿಸಿರಬೇಕಾಗುತ್ತೆ. ಸೊ ಇಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆ ನಡೆಸುವ ಕನ್ನಡ ಹಾಗೂ ಆಂಗ್ಲ ಹಿರಿಯ ಶ್ರೇಣಿಯ ಬೆರಳಚ್ಚು ಪರೀಕ್ಷೆಯಲ್ಲಿ ನೀವು ತೇರ್ಗಡೆಯನ್ನು ಹೊಂದಿರಬೇಕಾಗಿರುತ್ತೆ ಸ್ನೇಹಿತರೆ. ಅದೇ ರೀತಿ ಬೆರಳಚ್ಚು ನಕಲುಗಾರ ಹುದ್ದೆಗಳು ಅಂದರೆ ಟೈಪಿಸ್ಟ್, ಕಾಪಿಯಿಸ್ಟ್ಗೆ ಹುದ್ದೆಗಳ ಸಂಖ್ಯೆ 5 ಇದೆ. ಹೊಸ ಹುದ್ದೆಗಳು 3, ಬ್ಯಾಕ್ಲಾಗ್ ಹುದ್ದೆಗಳು 2 ಹುದ್ದೆಗಳು. ಅದೇ ರೀತಿ ವೇತನ ಶ್ರೇಣಿ 21,000 ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ ಇರುತ್ತೆ. ಸೊ ಹಂತವಾಗಿ ನಿಮಗೆ 42,000 ಗಂಟ ನಿಮಗೆ ರಿಟೈರ್ಡ್ ಆಗೋವರೆಗೂ ಇಲ್ಲಿ ಸ್ಯಾಲ್ರಿಯನ್ನು ಸಿಗ್ಬೋದು ಅಂತ ಅಂದಾಜನ್ನು ಮಾಡಿದ್ದಾರೆ ಸ್ನೇಹಿತರೆ. ಸೊ ಅದೇ ರೀತಿ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡೋದಾದರೆ ಈ ಒಂದು ಟೈಪಿಸ್ಟ್ ಹುದ್ದೆಗಳಿಗೂ ಕೂಡ ನೀವು ದ್ವಿತೀಯ PUCಯನ್ನು ಮುಗಿಸಿರಬೇಕಾಗುತ್ತೆ. ಬೆರಳಚ್ಚು ಮತ್ತು ಬೆರಳಚ್ಚು ನಕಲುಗಾರ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತ ಕೂಡ ಕೊಟ್ಟಿದ್ದಾರೆ. ಆಯ್ಕೆಗೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇಲ್ಲಿ ಆಯ್ಕೆಯನ್ನು ಮಾಡಲಾಗುತ್ತದೆ. ಸೊ ಇಲ್ಲಿ ಸೇವಕ ಹುದ್ದೆಗಳಿಗೆ 40 ಹುದ್ದೆಗಳಿದೆ. ಅದರಲ್ಲಿ ವೇತನ ಶ್ರೇಣಿ 17,000 ಸ್ಟಾರ್ಟಿಂಗ್ ಇರುತ್ತೆ. 28,000 ಗಂಟೆ ನಿಮಗೆ ಸ್ಯಾಲ್ರಿ ಸಿಗ್ಬೋದು ಹಂತವಾಗಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ SSLC ಪಾಸಾಗಿದ್ದರೆ ಸಾಕು. ನೀವು ಕನ್ನಡ ಭಾಷೆ ಓದಲು ಮತ್ತು ಬರೆಯಲು ಬಂದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ಪರಿವೀಕ್ಷಣಾ ಅವಧಿ ಕೂಡ ಇರುತ್ತೆ. ಸುಮಾರು 2 ವರ್ಷಗಳ ನಿಮ್ಮ ಕಾರ್ಯ ಸೇವೆ ಯಾವ ರೀತಿ ಇರುತ್ತೆ, ನಿಮ್ಮ ಕೆಲಸ ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ಗಮನದಲ್ಲಿ ಇಟ್ಕೊಂಡಿರ್ತಾರೆ. ಸೊ ನೀವು ಇಲ್ಲಿ ಮೇಲಿನ ಹುದ್ದೆಗಳಿಗೆ ನಿಗದಿತ ಅರ್ಜಿ ಶುಲ್ಕ ನೋಡಿದ್ರೆ 2A 2B 3A 3B ಅಭ್ಯರ್ಥಿಗಳಿಗೆ ₹200, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಸೊ ಶುಲ್ಕ ವಿನಾಯಿತಿ ಇರುತ್ತೆ ಸ್ನೇಹಿತರೆ. ನೀವು ಈ ಒಂದು ವೆಬ್ಸೈಟ್ ಮುಖಾಂತರ ಅಥವಾ ನೀವು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಮುಖಾಂತರ ನೀವು ಚಲನ್ ಮೂಲಕ ನೀವು ಈ ಒಂದು ಅರ್ಜಿಗಳನ್ನ ಸಲ್ಲಿಸ್ಬೋದಾಗಿದೆ ಸ್ನೇಹಿತರೆ. ಸೊ ಯಾವುದೇ ಒಂದು ಅರ್ಜಿ ವೇಳೆ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿದಲ್ಲಿ ಅಥವಾ ಯಾವುದೇ ಒಂದು ಕಾರಣಕ್ಕಾಗಿ ಶುಲ್ಕವನ್ನು ಮತ್ತೆ ಪಾವತಿಯಾಗಿದ್ದಲ್ಲಿ ಅದನ್ನು ಹಿಂದಿರುಗಿಸುವುದಕ್ಕೆ ಅವಕಾಶವಿರುವುದಿಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಮೊದಲು ಕೆಳಕಂಡ ಸೂಚನೆಗಳಂತೆ ಕಡ್ಡಾಯವಾಗಿ ತಿಳಿದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಸೊ ನಿಮಗೆ ಈ ಒಂದು ನೇಮಕಾತಿಯ ಮುಂಬರುವ ಪ್ರಕ್ರಿಯೆಯಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಸ್ನೇಹಿತರೆ.
ಇಲ್ಲಿ ಆನ್‌ಲೈನ್ ಮುಖಾಂತರ ಸಲ್ಲಿಸಲಾದ ಒಂದು ಅರ್ಜಿಯ ಪ್ರತಿ ಶುಲ್ಕ ಪಾವತಿಸಿದ ರಸೀದಿ, ಎಸ್-ಎಸ್-ಎಲ್-ಸಿ ತತ್ಸಮಾನ ಅಂಕಪಟ್ಟಿ, ದ್ವಿತೀಯ ಪಿ-ಯು-ಸಿ ತತ್ಸಮಾನ ಅಂಕಪಟ್ಟಿ. ಸೊ ಇದು ಸಂದರ್ಶನಕ್ಕೆ ನೀವು ಹಾಜರಾಗಬೇಕಾದ್ರೆ ತಗೊಂಡೋಗ್ಬೇಕಾಗಿರೋ ಒಂದು ದಾಖಲೆಗಳು ಅಂತ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಈ ಒಂದು ಹುದ್ದೆಯ ಮಾಹಿತಿಯಾಗಿತ್ತು. ದಯವಿಟ್ಟು ಯಾರ್ಯಾರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅಥವಾ ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಈ ಒಂದು ಮಾಹಿತಿಯಾಗಿತ್ತು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ.